ಎಲ್ಲ ರೈತರಿಗೂ ನಮಸ್ಕಾರ. ನಾ ಇವತ್ತೇನು ಹೇಳಕ್ಕೆ ಬಂದನಂದ್ರೆ ರೀ, ಕಬ್ಬು ಬೆಳೆಗಾರರೆಲ್ಲ ಎಚ್ಚೆತ್ಕೊಳ್ಬೇಕು ಅನ್ನೋದು ನನ್ನ ಒಂದು ಇದನ್ನು ರೀ. ಯಾಕಂದ್ರೆ ಎಲ್ಲ ಕಾರ್ಖಾನೆಯವರು ಮ್ಯಾಗ 500 ರೂಪಾಯಿ 3500 ರೂಪಾಯಿ ಘೋಷಣೆ ಮಾಡಂದ್ರೆ ಇಲ್ಲ ಅನ್ನತ್ತಾರ ರೀ. 3 ದಿವಸ ಆತು ರೈತರು ಕಣ್ಣಾಗ ಎಣ್ಣೆ ಬಿಟ್ಕೊಂಡು ಅಲ್ಲೇ ಕೂತಿದ್ದಾರೆ ಕರೆ ರೀ, ಯಾರೂ ಹೋಗ್ಬಾರ್ರಿ. ದಯವಿಟ್ಟು ಎಲ್ಲ ರೈತರು ಅಲ್ಲಿ ಗುರ್ಲಾಪುರ ಕ್ರಾಸಿಗೆ ಸ್ಟ್ರೈಕ್ ನಡೆದೈತ್ರಿ. ಎಲ್ಲಿ ಯಾವ್ಯಾವ ಊರಾಗ ನಡೆದಾವೆ ನೋಡ್ರಿ, ಎಲ್ಲರೂ ಎಚ್ಚೆತ್ಕೊಳ್ರಿ. ಎಲ್ಲ ಪ್ರತಿಯೊಬ್ಬರು ಹೋಗ್ರಿ. ರೈತರ ಕಬ್ಬು ಬೆಳೆಗಾರ ಯಾರ್ಯಾರು ಅದಾರ ನೋಡ್ರಿ, ಎಲ್ಲರೂ ಹೋಗ್ರಿ. ನಾನು ನಾಳೆ ಹೋಗವದನ್ರಿ. ಎಲ್ಲ ರೈತರು ಹೋಗ್ರಿ, ರೈತರಿಗೆ ಸಪೋರ್ಟ್ ಮಾಡಿರಿ. ಕರ್ನಾಟಕ ರಾಜ್ಯೋತ್ಸವಕ್ಕೆ ಹೋದಟ್ಟ ಅಲ್ಲಿ ಹೋದ್ರೆ ಅಂದ್ರೆ ರೀ, ಕಬ್ಬಿನ ಬೆಲ್ ತಾವು ಹೆಚ್ಚು ಕೊಡ್ತಾರೆ ರೀ. 500 ರೂಪಾಯಿ ಕೊಡಕ್ಕೆ ತೆಳಗ ಮ್ಯಾಗ ಆಗತ್ತಾರೆ ರೀ. ಎಲ್ಲ ಕಾರ್ಖಾನೆ ಮಾಲಕರು ಕೋಟ್ ಹಾಕ್ಸ್ಕೋತ್ನಾಗ ತೆಳಗ ಮ್ಯಾಗಾಗಿ ಹೋಗಿರ್ತಾರೆ ರೀ. ಈಗ ಪಾಪ ರೈತರು ಅಲ್ಲೇ ಕೂತ್ರೆ ರಾತ್ರಿ ಎಲ್ಲ ಅಲ್ಲೇ ನಿದ್ದೆ ಮಾಡತ್ತಾರೆ ರೀ. ದೊಡ್ಡ ಕಷ್ಟ ಅದಾವು. ದಯವಿಟ್ಟು ಎಲ್ಲರೂ ಹೋಗಿ ಅವ್ರಿಗೊಂದು ಖಚಿತವಾದ ಬೆಲೆ ನಿಗದಿ ಮಾಡ್ಬೇಕು ಅನ್ನೋದು ನನ್ನೊಂದು ಮನವಿ ರೀ. ಎಲ್ಲ MLA MP ಗಳಿಗೆ ಏನು ಹೇಳೋದಂದ್ರೆ ಒಂದೇ ಇಷ್ಟಪಡ್ತೇನೆ ರೀ, ದಯವಿಟ್ಟು ಎಲ್ಲ ಹೋಗಿ ರೈತರಿಗೆ ಸಪೋರ್ಟ್ ಮಾಡಿರಿ. ನಮ್ಮ ರೈತರು ಭಾಳ ಹಿಂದೆ ಹೋದಾರ. ಧನ್ಯವಾದ. ಜೈ ರೈತ.